ಅಲ್ಲಿ ಕೂಡ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂದ್ರೆ ಒಬ್ಬ ಸ್ನೇಹಿತ ಕಮೆಂಟ್ ಮೊಬೈಲ್ ಇಸ್ಕೊಂಡು ಇನ್ಯಾರೋ ಒಬ್ಬ ಕಮೆಂಟ್ ಮಾಡಿದ್ದಾರೆ. ಸೊ ಕಮೆಂಟ್ ಮಾಡಿದ್ರೆ ಇನ್ಮೇಲಿಂದ ನಿಮ್ ಫೋನ್ ಯಾರಿಗೂ ಕೊಡಕ್ ಹೋಗ್ಬೇಡಿ. ನೆಕ್ಸ್ಟ್ ತುಂಬಾ ಹತ್ರ ಇರುವಂತ ನಿಶ್ವಿಕ್ ಅವ್ರ ಒಂದು ಪೋಸ್ಟ್ ಆಗಿದೆ. ನಿಶ್ವಿಕಾ ನಿಶ್ವಿಕ್ ಅವರು ಹಾ ಡ್ರೆಸ್ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ ನಾಯಕಿಯರಲ್ಲಿ. ಅಂದ್ರೆ ಹೆಣ್ಮಕ್ಳು ಅರೆಬೆತ್ತಲೆ ಆಗಿರೋದ್ರ ಬಗ್ಗೆ ಒಂದಷ್ಟು ಕಮೆಂಟ್ಸ್ ಗಳು ಪಾಸ್ ಆಗ್ತಾ ಇದೆ. ಮಾಡರ್ನ್ ಡ್ರೆಸ್ಗಳ ಬಗ್ಗೆ. ಸೊ ಹೆಣ್ಮಕ್ಳು ಬೆತ್ತಲಾಗಿ ನಿಂತಿದ್ರು ಕೂಡ ಅವ್ರನ್ನ ನೋಡಬಾರ್ದು ಅಂತ ನಿಶ್ವಿಕ್ ಅವ್ರು ಹೇಳಿದ್ರು. ಕರೆಕ್ಟ್. ನಿಮ್ಮ ರಿಯಾಕ್ಷನ್ ಏನು? ವಾಟ್ ಶಿ ಸೇಯಿಂಗ್ ಇಸ್ ಕರೆಕ್ಟ್. ನಿಮ್ಗೆ ಎಷ್ಟು ಹಕ್ಕಿದೆ ಗಂಡಸರಿಗೆ ಅಷ್ಟೇ ಹಕ್ಕು ನಮ್ಗಿದೆ. ನೀವ್ ಇಷ್ಟ ಬಂದಂಗ್ ನೀವು ಹಾಕೊಂಡ್ ಹೋಗ್ತೀರಾ. ಸೊ ದ ಗರ್ಲ್ಸ್ ಆಲ್ಸೋ ಹ್ಯಾವ್ ದಟ್ ಫ್ರೀಡಮ್, ರೈಟ್? ವೈ ಶುಡ್ ಇಫ್ ನಿಮ್ಗೆ ಏನಾದ್ರೂ ಇಷ್ಟ ಇಲ್ಲ ಅಂದ್ರೆ ಕಾಮೆಂಟ್ ಮಾಡಕ್ ಹೋಗ್ಬೇಡಿ ಅಷ್ಟೇ. ಇವಾಗ ಏನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಅಕೌಂಟ್ ಇದೆ, ಎಲ್ರಿಗೂ ಒಂದು ಅಭಿಪ್ರಾಯ ಇದ್ದೇ ಇರುತ್ತೆ. ಸೊ ದೇ ವಾಂಟ್ ಟು ಕಾಮೆಂಟ್, ಬಟ್ ಐ ಆಮ್ ಸೇಯಿಂಗ್ ಸೇ ಸಮಥಿಂಗ್ ನೈಸ್. ಇಫ್ ಯು ಡೋಂಟ್ ಹ್ಯಾವ್ ಸಮಥಿಂಗ್ ನೈಸ್ ಟು ಸೇ, ಡೋಂಟ್ ಸೇ ಎನಿಥಿಂಗ್ ಅಷ್ಟೇ. ಇದನ್ನ ಹೊರತುಪಡಿಸಿ ಮೇಡಮ್, ಇದನ್ನ ಹೊರತುಪಡಿಸಿ ಅಭಿಮಾನಿಗಳು ತುಂಬಾ ಕಾಯ್ತಾ ಇದ್ದಾರೆ. ಮೇಡಮ್ ನ ಬರೀ ಸೋಷಿಯಲ್ ಮೀಡಿಯಾದಲ್ಲೇ ಜಾಸ್ತಿ ನೋಡೋದಾಗ್ತದೆ. ಅದು ಇಲ್ಲಪ್ಪ, ಐ ಹ್ಯಾವ್ 100 posts, ಅದಕ್ಕಿಂತ ಜಾಸ್ತಿ ಇಲ್ಲ. ಸೊ ಬರ್ತ್ಡೇಗಾದ್ರೂ ಸಿಗ್ತಾರಾ ಅಂತ ಕೇಳ್ತಿದ್ದಾರೆ ಎಲ್ರು ಕೂಡ. ನಾಳೆ ವಿಶೇಷತೆ ಬಗ್ಗೆ ಏನ್ ಹೇಳ್ತೀರಿ? ಯಾವ ತರ ಫಸ್ಟ್ ಆಫ್ ಆಲ್ ನನಗೇನು 18-19 ವರ್ಷ ಅಲ್ಲ ಟು ಬಿ ಎಕ್ಸೈಟೆಡ್ ಅಬೌಟ್ ಮೈ ಬರ್ತ್ಡೇ. ನನಗೆ ಯಾಕಪ್ಪ ಬರ್ತ್ಡೇ ಬರುತ್ತಂತ ನಾನು ಆ ಸಿಚುವೇಶನ್ ಅಲ್ಲಿ ಇದ್ದೀನಿ. ನಾನು ಐ ಹ್ಯಾವ್ ನೆವರ್ ಬಿನ್ ಅ ಬರ್ತ್ಡೇ ಕೈಂಡ್ ಆಫ್ ಪರ್ಸನ್ ಎನಿವೇ. ಸೊ ಅದ್ರಲ್ಲಿ ಏನಿಲ್ಲ. ನೀವ್ ಯಾಕೆ ರಿಮೈಂಡ್ ಮಾಡಿದ್ರಿ ನನಗೆ? ನ್ಯೂಸ್ ಏನಾದ್ರು ಕೊಡ್ತೀರಾ? ಏನ್ ಗುಡ್ ನ್ಯೂಸ್ ಅಂದ್ರೆ ಸಿನಿಮಾ. ಸೊ ಐ ಹ್ಯಾವ್ ಹರ್ಡ್ ಐ ಥಿಂಕ್ ಆಲ್ಮೋಸ್ಟ್ ಸಮ್ 40-50 ಸ್ಕ್ರಿಪ್ಟ್ಸ್ ಕೇಳಿದೀನಿ. ಒಂದು ಸ್ಕ್ರಿಪ್ಟ್ ನಂಗೆ ತುಂಬಾ ಇಷ್ಟ ಆಗಿದೆ. ಸೊ ಹೋಪ್ಫುಲಿ ಲೆಟ್ಸ್ ಸಿ. ಈ ವರ್ಷ ಆಗುತ್ತಾ? ಯಾರ ಜೊತೆ ಎಲ್ಲ ನಾನು ಹೇಳಕ್ ಆಗಲ್ಲ. ಇಟ್ಸ್ ಅಪ್ ಟು ದಿ ಡೈರೆಕ್ಟರ್ ಅಲ್ವಾ. ಅವ್ರು ಇನ್ನೂ ಸ್ಕ್ರಿಪ್ಟ್ ನ ಸ್ವಲ್ಪ ಬರೀತಾ ಇದಾರೆ. ಸೊ ಮೇಡಮ್ ಯಾವ ತರ ಸಿನಿಮಾಗಳನ್ನ ಈಗಾಗಲೇ ಇಂಡಸ್ಟ್ರಿಯಲ್ಲಿ ಇರುವ ಡೈರೆಕ್ಟರ್ ಜೊತೆ ಕತೆ ಇಷ್ಟ ಆಗಿರೋದಾ? ಈ ಡೈರೆಕ್ಟರ್ ಆಗ್ಲೇ ಸಿನಿಮಾ ಮಾಡಿದ್ದಾರೆ, ಹಿಟ್ ಸಿನಿಮಾಗಳು ಮಾಡಿದ್ದಾರೆ. ಅಂಡ್ ನನಗೆ ಅವ್ರಂದ್ರೆ ತುಂಬಾ ಇಷ್ಟ. ಐ ರಿಯಲಿ ಲೈಕ್ ಹಿಸ್ ಮೂವೀಸ್ ಅಂಡ್ ಐ ಆಮ್ ಹೋಪಿಂಗ್ ಐ ಗೆಟ್ ಟು ವರ್ಕ್ ವಿತ್ ಹಿಮ್. ಯಾವ ಜನರ ಸಿನಿಮಾಗಳಿಂದ ಕಮ್ ಬ್ಯಾಕ್ ಮಾಡಬೇಕು ಅಂತ? ಯಾವ ಕಮರ್ಷಿಯಲ್ ಜಾನ್, ಹಿಸ್ಟಾರಿಕಲ್, ಮೈಥಾಲಜಿಕಲ್ ಆ ತರ ಏನಾದ್ರು ಅದೇ ತರ ಇರುತ್ತೆ. ಇರ್ಬೋದು. ರಕ್ತ ಕಾಶ್ಮೀರ ರಿಲೀಸ್ ಆಗ್ತಾ ಇದೆ. ಸೊ ಆ ಪ್ರೆಸ್ ಮೀಟ್ ಅಲ್ಲಿ ರಾಜೇಂದ್ರ ಸಿಂಗ್ ಬಾಬು ಸರ್ ಹೇಳಿದ್ರು, ಭೈರಾದೇವಿ ರಾಣಿ ಚೆನ್ನಮ್ಮ ಪಾತ್ರವನ್ನು ನಾನು ರಮ್ಯಾ ಅವ್ರಿಗೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರು. ನನ್ಗೆ ಯಾಕೋ ಅದು ಕತೆ ಓದ್ಬೇಕಿದ್ರೆ ನನ್ ಕಣ್ಣಿಗೆ ಅವರೇ ಬರ್ತಾರೆ ನನ್ ವಿಷನ್ ಅಲ್ಲಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಸೊ ಬಂದ್ರೆ ಅಕಸ್ಮಾತ್ ಮಾಡ್ತೀರಾ? ಮತ್ತೆ ರಕ್ತ ಕಾಶ್ಮೀರ ರಿಲೀಸ್ ಆಗ್ತಾ ಇದೆ. ಸಾರಿ, ಸೊ ಹೇಗ್ ಹೇಳ್ತೀರಾ? ಮಂಗಳ. ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ರಕ್ತ ಕಾಶ್ಮೀರಾಗೆ. ಈ ಬೇರೆ ಸಿನಿಮಾ ಬಗ್ಗೆ ಹೇಳಿದ್ರಲ್ಲ, ಅದು ನಂಗೆ ಗೊತ್ತಿಲ್ಲ ಆಕ್ಚುಲಿ. ಬಟ್ ಇಫ್ ಸರ್ ವಾಂಟ್ಸ್ ಟು ನರೇಟ್ ದ ಸ್ಕ್ರಿಪ್ಟ್ ಟು ಮೀ, ಐ ಆಮ್ ಹ್ಯಾಪಿ ಟು ಹಿಯರ್ ಇಟ್. ಯಾ, ಏನಿಲ್ಲ ಅಷ್ಟೇನಾ? ಮಂಡ್ಯ ರಾಜಕಾರಣ ಬಗ್ಗೆ ಹೇಳಿದ್ರು ಮೇಡಮ್. ಸುಮಲತಾ ಅವರು ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ದೂರ ಉಳಿದಿದ್ದಾರೆ ಅಂತ ಬರ್ತಾ ಇದೆ. ಸೊ ಆ ಒಂದು ಕ್ಷೇತ್ರದಲ್ಲಿ ಏನಾದ್ರು ರಮ್ಯಾ ಅವ್ರು ಬರ್ತಾರ? ವಾಟ್ ಸುಮಲತಾ ಅವರು ದೂರ ಆಗ್ತಾ ಇದ್ದಾರೆ ರಾಜಕಾರಣ. ಆಕ್ಟಿವ್ ಪಾಲಿಟಿಕ್ಸ್ ಇಂದ Active ಸ್ವಲ್ಪ ದೂರ politics ದೂರ ಇದ್ದಾರೆ. ಇದೆ. ಸೊ ಮಂಡ್ಯ ಕ್ಷೇತ್ರಕ್ಕೆ ಆ ಏನಾದ್ರು ಕ್ಷೇತ್ರದಲ್ಲಿ ತಾವೇನಾದ್ರು ಆಕ್ಟಿವ್ ಆಗ್ತೀರಾ ಮತ್ತೆ ಹೇಗೆ? ಅವ್ರಿಗೂ ಅವ್ರ ಆಕ್ಟಿವ್ ಆಗಿದಾರೋ ಇಲ್ವೋ ಅದಕ್ಕೂ ನನ್ಗೂ ಏನಪ್ಪ ಸಂಬಂಧ? ಇಟ್ಸ್ ಅದಕ್ಕೋಸ್ಕರ ನಾನು ಯಾಕೆ ಆಕ್ಟಿವ್ ಆಗ್ತೀನಿ? ಇಟ್ಸ್ ಮಂಡ್ಯದ ರಾಜಕಾರಣಕ್ಕೆ ಮತ್ತೆ ರೀ ಎಂಟ್ರಿ ಕೊಡ್ತೀರಾ ಅಂತ. ಅದ್ರ ಬಗ್ಗೆ ನಾನು ಇನ್ನೂ ಏನು ಯೋಚನೆ ಮಾಡಿಲ್ಲಪ್ಪ. ನೀವ್ ಹೇಳ್ತಾ ಇದೀರ ಅಂತ ನನ್ ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ ಆಕ್ಚುಲಿ. ಎನಿಥಿಂಗ್ ಎಲ್ಸ್? ಡಿಸೆಂಬರ್ 9 ಬರ್ತಿದೆ ಮೇಡಮ್. ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಇನ್ನೇನು ಹೇಳಿ ನಾನು? ಥ್ಯಾಂಕ್ ಯು. ಹಾಸ್ಪಿಟಲ್ ಆಗ್ತಿದೆ, ಬೇರೆದೆಲ್ಲ ಆಗ್ತೀರಾ? ಹಾಸ್ಪಿಟಲ್ ಸ್ವಲ್ಪ ಆದ್ರೂ ಹಾಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.